ಕರುಣಾನಿಧಿ ಅಂದ್ರೆ ಜನರಿಗೆ ತುಂಬಾನೇ ಇಷ್ಟ. ಅದರಲ್ಲೂ ಈಗ ಕರ್ಣ ಪಾಪ ಆಸ್ಪತ್ರೆಗೆ ಹೋದ, ದಾಖಲಾಗಿದ್ದು, ಮತ್ತೆ ಬ್ಲಡ್ ಕೊಟ್ಟಿದ್ದು, ಜೊತೆಗೆ ತಂದೆಯ ಸತ್ಯ ಗೊತ್ತಾಗಿದ್ದು, ಜನ್ಮ ರಹಸ್ಯ ಗೊತ್ತಾಗುವಂತ ಒಂದು ಸಮಯ ಬಂದಿದ್ದು, ಎಲ್ಲವೂ ಕೂಡ ಆಗಿದೆ. ಜನರಂತೂ ತುಂಬಾನೇ ನೋಡಿ ಖುಷಿ ಪಡ್ತಾ ಇದ್ದಾರೆ. ಹೌದು, ರಮೇಶ್ಗೆ ಸತ್ಯ ಗೊತ್ತಾಯ್ತು, ಕರ್ಣ ತನ್ನ ಸ್ವಂತ ಮಗ ಅಂತ. ಇಷ್ಟು ದಿವಸ ಅದೆಲ್ಲೋ ಸಿಕ್ಕಿದ್ದು, ಅಲ್ಲಿಂದ ತಗೊಬಂದಿದ್ದು, ಹಾಗೆ ಹೀಗೆ ಸಾಕಿದ್ದು ಅಂತ ಹೇಳ್ತಿದ್ದಂತ ರಮೇಶ್ ಈಗ ಕಂಪ್ಲೀಟ್ ಬದಲಾಗಿದೆ. ಹೌದು, ಕರ್ಣನ ಕಾಲಕ್ಕೆ ಬಂದು ಬಿದ್ದು ಕ್ಷಮೆಯನ್ನು ಸಹ ಕೇಳಾಗಿದೆ. ನೀನು ನನ್ನ ಸ್ವಂತ ಮಗ ಅಂತ ಕೂಡ ಒಪ್ಕೊಂಡಾಗಿದೆ. ಆದ್ರೆ ಕರ್ಣ ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ ಇಷ್ಟೊಂದು ವರ್ಷ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕೇವಲವಾಗಿ ಮಾತನಾಡಿದ್ದಾರೆ. ಸೊ ಈ ತರ ಎಲ್ಲ ಆಗಿದ್ದಕ್ಕೆ ಕರ್ಣನಿಗೆ ನಿಜವಾಗ್ಲೂ ಕೂಡ ರಮೇಶ್ನ ನಿಜವಾದ ತಂದೆ ಅಂತ ಸ್ವೀಕರಿಸೋಕೆ ಕಷ್ಟ ಆಗ್ತಾ ಇದೆ. ಒಟ್ಟಾರೆ ಏನೇ ಆಗ್ಲಿ, ಕರ್ಣ ಮತ್ತೆ ನಿಧಿ ಜೋಡಿ ಚೆನ್ನಾಗಿದೆ, ಚೆನ್ನಾಗಿ ನಡೆಸ್ತಾ ಇದ್ರೆ. ಕರ್ಣ ಈಗ ವಾಪಸ್ಸು ಬ್ಯಾಂಡೇಜ್ ಅಲ್ಲಿ ಹಾಕೊಂಡು ಮನೆಗೂ ಸಹ ಬಂದಾಯ್ತು. ನಿಧಿ ಚೆನ್ನಾಗಿ ಸೇವೆಯನ್ನು ಸಹ ಮಾಡ್ತಿರುವಂತದ್ದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ರೆ. ಒಳ್ಳೆ TRP ರೇಟಿಂಗ್ ಸಹ ಪಡ್ಕೊಂಡಿದೆ. ಈಗ ಪ್ರಾಜೆಕ್ಟ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮುಂದೆ ಯಾವ ಟ್ವಿಸ್ಟ್ ಆಗುತ್ತೆ ಕಾದು ನೋಡ್ಬೇಕು. ಯಾಕಂದ್ರೆ ಕರ್ಣನಿಗೆ ಈ ರೀತಿ ಮಾಡಿದ್ದು ಯಾರು, ಇದನ್ನ ಪತ್ತೆ ಹಚ್ಚೋಕೆ ಕರ್ಣ ಸಹ ಮುಂದಾಗ್ತಿದೆ. ಜೊತೆಗೆ ತಾಯಿಯ ಹುಡುಕಾಟದಲ್ಲೂ ಸಹ ಕರ್ಣ ಇರುವಂತದ್ದು. ಇದೆಲ್ಲವೂ ಕೂಡ ಸತ್ಯ ಗೊತ್ತಾದ್ರೆ ಕರ್ಣನಿಗೆ ಒಂದು ರೀತಿಯಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಆಗ್ಬೋದು. ರಮೇಶ್ ಮುಂದೆ ಏನ್ ಮಾಡ್ತಾನೆ, ಯಾಕಂದ್ರೆ ಕರ್ಣನ ಕತೆ ಮುಗಿಸೋಕೆ ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ದಂತ ರಮೇಶ್ ಈಗ ಕಂಪ್ಲೀಟ್ ಆಗಿ ಮಗನ ಜೊತೆಗೆ ಒಡನಾಟ ಆಗಿರ್ಬೋದು, ಮಗನನ್ನ ಇಷ್ಟಪಡೋಕೆ ಶುರು ಮಾಡಿರೋದು, ಮಗನನ್ನ ಒಪ್ಕೊಂಡಿರುವಂತದ್ದು ಎಲ್ಲವೂ ಕೂಡ ಆಗಿದೆ. ಭಾರಿ ಬದಲಾವಣೆಗಳು ಇದು ಅಂತಾನೆ ಹೇಳ್ಬೋದು. ನಿಧಿ ಕೂಡ ಕರ್ಣನ ಜೊತೆಗೆ ಇದ್ದು, ಕರ್ಣನ ಒಂದು ಏನು ಆರೋಗ್ಯಕ್ಕೆ ಕಂಪ್ಲೀಟ್ ಆಗಿ ಮುಡುಪಾಗಿಟ್ಟಾಗಿದೆ ನಿಧಿ.